ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಮ್ಮ ಅಕ್ಕನ ಮನೇಲಿದ್ದೀನಿ. ಇವುದು ಮಲೆನಾಡು ಆಗಿರೋದ್ರಿಂದ ಅಕ್ಕ ಮಲೆನಾಡು ಶೈಲಿ ಅಡುಗೆನ ತುಂಬ ಚೆನ್ನಾಗಿ ಮಾಡ್ತಾರೆ. ನಾಳೆ ಬ್ರೇಕ್ಫಾಸ್ಟ್ಗೆ ಬಾಳೆ ಎಲೆ ಕಡುಬನ್ನ ಮಾಡೋಣ ಅಂಥೇಳಿ ಅಂದ್ಕೊಂಡ್ವಿ. ಸೊ ಬನ್ನಿ ಇದನ್ನ ಹೇಗೆ ಮಾಡೋದು ಅಂಥೇಳಿ ಡೀಟೇಲ್ ಆಗಿ ನಿಮಗೂ ಕೂಡ ತೋರಿಸ್ಕೊಡ್ತೀನಿ. ಬಾಳೆ ಎಲೆ ಕಡುಬು ಮಾಡೋಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಉದ್ದಿನಬೇಳೆ 1 ಕಪ್, ಧನಿಯಾ 4 ಸ್ಪೂನು, ಜೀರಿಗೆ 2 ಸ್ಪೂನು, ಬೆಳ್ಳುಳ್ಳಿ 1 ಗಡ್ಡೆ, ಕರಿಬೇವು 4 ಕಡ್ಡಿ, ಮೆಂತ್ಯ ಅರ್ಧ ಸ್ಪೂನು, ಶುಂಠಿ 1 ಇಂಚ್ ಆಗುವಷ್ಟು ಶುಂಠಿ ತಗೊಂಡಿದ್ದೀವಿ. ತೊಳೆದು ಅಕ್ಕಿನ ಸೋರ್ಲಿಟ್ಟು ಅದನ್ನು ಮಿಕ್ಸಿ ಮಾಡ್ಕೊಂಡಿರೋದು ಆರದ ಮೇಲೆ. ಸೊ ಅದನ್ನು ತೊಗೊಂಡಿದ್ದೀವಿ. ನೋಡಿ, ಇವಾಗ ಮಿಕ್ಸಿ ಜಾರ್ಗೆ ಲೆಫ್ಟ್ ಓವರ್ ರೈಸ್, ಮಧ್ಯಾಹ್ನದ ರೈಸ್ನ ನಾವು ರಾತ್ರಿ ರುಬ್ಕೋತಾ ಇದ್ದೀವಿ. ಒಂದು 2 ಜಾರ್ ಆಗುವಷ್ಟು ರೈಸ್ನ ಈ ಥರ ರುಬ್ಕೋತಾ ಇದ್ದೀವಿ. ಸೊ ಇದು ರವೆ ಎಷ್ಟು ಬೇಕು ಅಂತಂತ ಕನ್ಸಿಸ್ಟೆನ್ಸಿ ಇಲ್ಲ, ಇಷ್ಟೇ ಹಾಕಬೇಕು ರವೆ ಅಂತ ಹೇಳಿ. ಸೊ ನಿಮಗೆ ಎಷ್ಟು ರೈಸಿಗೆ ಎಷ್ಟು ರವೆ ಹಿಡಿಸುತ್ತೋ ಅಷ್ಟು ಹಾಕಬೇಕಾಗತ್ತೆ. ಸೊ ನಾನು ಕಲಸಿದ ಮೇಲೆ ನೀಟಾಗಿ ಯಾವ ಕನ್ಸಿಸ್ಟೆನ್ಸಿ ಇರಬೇಕು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಚೆನ್ನಾಗಿ ಕಲಿಸ್ಕೊಡಿ. ಇದು ಇವತ್ತು ನಾನು ನೈಟ್ ರೆಡಿ ಮಾಡ್ತಾ ಇದ್ದೀನಿ, ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ. ಓಕೆನಾ? ಈ ಕನ್ಸಿಸ್ಟೆನ್ಸಿಲಿ ಇರಬೇಕು ಕಲಸಿಟ್ಟಾಗ. ಸೊ ಸ್ವಲ್ಪ ನೀರು ಬೇಕಂದರೆ ನೀರು ಕೂಡ ಹಾಕಿ ಈ ಥರ ತಟ್ಟಿ ಚೆನ್ನಾಗಿ ತಟ್ಬಿಟ್ಟು ಇಡಬೇಕು. ಸೊ ಸ್ವಲ್ಪ ನೀರು ಮೇಲೆ ಹಾಕ್ಕೊಳ್ಳಿ. ಅಲ್ಲಿಗೆ ಆಯಿತು. ಸೊ ನೆಕ್ಸ್ಟು ನಾನು ಏನು ಮಾಡ್ತಾಯಿದ್ದೀನಿ, ತಟ್ಟೆಲೆಲ್ಲ ತೆಗೆದಿಟ್ಕೊಂಡಿದ್ನಲ್ಲ ಉದ್ದಿನಬೇಳೆ ಮತ್ತು ಎಲ್ಲ ಥರದ ಸಾಮಗ್ರಿಗಳನ್ನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಸೊ ಅದನ್ನು ಕೂಡ ಸ್ವಲ್ಪ ನೀರು ಹಾಕಿ, 1 ಲೋಟ ಆಗುವಷ್ಟು ನೀರು ಹಾಕಿ ಅದು ಕೂಡ ನೆನೆಸಕ್ಕೆ ಬಿಡ್ತಾಯಿದ್ದೀನಿ. ಇದು ಚೆನ್ನಾಗಿ ನೆನಿಬೇಕು. ಇದು ರಾತ್ರಿಗೆ ನಾವು ರೆಡಿ ಮಾಡ್ಕೋತಾ ಇರೋದು ನೆನೆಸೋಕ್ಕೆ. ಇದಿಷ್ಟು ಮಾಡಿಟ್ಟು ನೆಕ್ಸ್ಟು ನಾನೇನು ಮಾಡ್ತಾಯಿದ್ದೀನಿ ನೋಡಿ, ಈ ಥರ ಸಪ್ರೇಟ್ 2 ಬೌಲಲ್ಲಿ ನೆನೆಸಿಟ್ಟಿದ್ದೀನಿ. ಸೊ ಮುಂಚೆನೇ ನಮ್ಮ ಭಾವನಿಗೆ ನಮ್ಮ ಅಕ್ಕ ಹೇಳಿದರು ಕಡುಬು ಮಾಡ್ಬೇಕು ನಾಳೆ ಅಂಥೇಳಿ. ಸೊ ಅವರು ಫ್ರೆಶ್ ಆಗಿ ಬಾಳೆ ಎಲೆನ ತೋಟದಿಂದ ತೊಗೊಂಬಂದಿದ್ರು. ಸೊ ನೋಡ್ತಾ ಇರ್ಬೋದು ಎಷ್ಟು ಫ್ರೆಶ್ ಆಗಿದೆ ಅಂಥೇಳಿ. ಸೊ ಈ ಬಾಳೆ ಎಲೆನ ಒಂದೊಂದೇ ತೊಗೊಂಡು ಗ್ಯಾಸ್ ಫ್ಲೇಮ್ ಆನ್ ಮಾಡಿ ಈ ಥರ ಸುಡಬೇಕು. ಏನಕ್ಕೆ ಸುಡಬೇಕು ಅಂತಂದರೆ, ಈ ಥರ ಬಿಸಿ ಮಾಡಿಕೊಂಡ್ರೆ ಬಾಳೆ ಎಲೆ ನೀವು ಕಡುಬನ್ನ ಸ್ಟಫ್ ಮಾಡಿದಾಗ ಒಡೆದು ಹೋಗಲ್ಲ. ಬಾಳೆ ಎಲೆ ಇಲ್ಲ ಅಂತಂದರೆ ನೀವು ಹಾಗೆ ತೊಗೊಂಡು ಸ್ಟಫ್ ಮಾಡ್ತೀರಾ ಅಂತಂದರೆ ನೀಟಾಗಿ ಫೋಲ್ಡ್ ಆಗಲ್ಲ, ಒಡೆದೋಗ್ಬಿಡತ್ತೆ ಬಾಳೆ ಎಲೆ. ಹಾಗಾಗಿ ಈ ಥರ ಕಾಯಿಸ್ಕೋಬೇಕು. ಕಾಯಿಸ್ಕೊಂಡು ರಾತ್ರಿನೇ ನಾವು ರೆಡಿ ಮಾಡ್ಕೋತೀವಿ ನಾಳೆ ಬೆಳಗ್ಗೆ ತಿಂಡಿಗೆ. ಸೊ ನೋಡಿ, ಈ ಥರ ಚೆನ್ನಾಗಿ ಕಾಯಿಸ್ಕೋಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬಾಳೆ ಎಲೆನ ಕಾಯಿಸ್ಕೋಬೇಕು. ನಂತರ ಈ ಥರ ಅರ್ಧ ಕಟ್ ಮಾಡಿ ಆ ಬಾಳೆ ಎಲೆ ದಿಂಡನ್ನೆಲ್ಲ ತೆಗಿತಾ ಇದ್ದೀವಿ. ಸೊ ಚಿಕ್ಕದಾಗಿ ಮಗು ಬಾಕ್ಸಿಂಗ್ ಮಾಡೋದ್ರೆ ಚಿಕ್ಕದಾಗಿ ಕಟ್ ಮಾಡಿದ್ದೀವಿ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಸೊ ಅವಾಗಿನ ಎದ್ದು ಬೆಳಗ್ಗೆ ತಿಂಡಿಗೆ ರೆಡಿ ಮಾಡೋಣ ಅಂಥೇಳಿ ಆಚೆ ಬಂದೆ. ಸೊ ಪ್ರಕೃತಿ ಸಕ್ಕದಾಗಿತ್ತು, ಆಗಿನ್ನ ಮಳೆ ಬಂದು ನಿಂತಿತ್ತು. ಸೊ ನೀವು ಕೂಡ ಕ್ಲಿಪ್ಪಿಂಗ್ಸ್ ನೋಡಿ ಎಂಜಾಯ್ ಮಾಡ್ಬೋದು ಅಂಥೇಳಿ ಪ್ರಕೃತಿನ ಆ್ಯಡ್ ಮಾಡಿದೆ, ನೇಚರ್ ಇರೋ ವಿಡಿಯೋನ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ವೆದರ್ ಅಂಥೇಳಿ. ಮಲೆನಾಡು ಅಂದ್ರೇ ಹಾಗಲ್ವಾ, ನೇಚರ್ ಅಂದ್ರೇ ಮಲೆನಾಡು. ಸೊ ತುಂಬ ಚೆನ್ನಾಗಿತ್ತು, ಹಾಗೆ ಎಂಜಾಯ್ ಮಾಡಲಿ ಅಂತ ಕ್ಲಿಪ್ನ ಆ್ಯಡ್ ಮಾಡಿದೆ. ಐ ಹೋಪ್ ನೀವು ಕೂಡ ಎಂಜಾಯ್ ಮಾಡ್ತಾಯಿದ್ದೀರಾ ವಿಡಿಯೋ ನೋಡ್ತಾ ಅಂತ. ಸೊ ಇವಾಗ ಮಿಕ್ಸಿ ಜಾರಿಗೆ ನೋಡಿ ಇಷ್ಟು ಚೆನ್ನಾಗಿ ಉಬ್ಬಿ ನೆಂದಿತ್ತು, ಮಿಕ್ಸಿಗೆ ಹಾಕೋತಾ ಇದ್ದೀವಿ ನೆಂದಿರೋ ಮಿಶ್ರಣನ. ಇದಿಷ್ಟು ಇದು ಚೆನ್ನಾಗಿ ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು. ಸ್ವಲ್ಪ ನೀರು ಬೇಕಾಗುತ್ತೆ, ನೀರು ಹಾಕ್ಕೊಂಡು ಮಿಕ್ಸಿ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಮಸಾಲೆ ಈ ಥರ ರೆಡಿಯಾಗಿತ್ತು. ಸೊ ಈ ಮಸಾಲೆ ಹಾಕಿದ್ರೇ ಕಡುಬು ರುಚಿ ಜಾಸ್ತಿ. ಸೊ ನೋಡ್ತಾ ಇರ್ಬೋದು, ಇವಾಗ ನಾವು ಅನ್ನ ಮತ್ತು ರವೆನ ಕಲಸಿಟ್ವಲ್ಲ, ಅದಕ್ಕೆ ನಾನು ಈ ಮಿಶ್ರಣನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಕಲಸುವಾಗ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ನೀರು ಹಾಕೋಬೇಕು. ಸೊ ನೀರು ಮತ್ತು ರುಚಿಗೆ ತಕ್ಕಷ್ಟು ಸ್ವಲ್ಪ ಎಷ್ಟು ನಿಮಗೆ ಬೇಕಾಗುತ್ತೋ ಅಷ್ಟು ನೀರು, ಸ್ವಲ್ಪ ಉಪ್ಪು ಮತ್ತು ಎಣ್ಣೆ, ಇದಿಷ್ಟೂ ಈ ಹಂತದಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀವಿ. ನೋಡ್ತಾ ಇರ್ಬೋದು. ಸೊ ಏನಕ್ಕೆ ನಾವು ಅಡುಗೆ ಎಣ್ಣೆ ಯೂಸ್ ಮಾಡ್ತೀವಿ ಅಂತಂದರೆ, ನಾವು ಕಡುಬು ಬೇಯಿಸಿದಾಗ ಆ ಕಡುಬು ಬಾಳೆ ಎಲೆಗೆ ಅಂಟೋದಿಲ್ಲ, ಹಾಗಾಗಿ ಎಣ್ಣೆ ಕೂಡ ಆ್ಯಡ್ ಮಾಡ್ತೀವಿ. ಸೊ ಇದು ಚೆನ್ನಾಗಿ ಕಲಿಸ್ಬೇಕು. ಸ್ವಲ್ಪ ನೀರು ಹಾಕ್ಕೊಂಡು, ಯಾಕಂದರೆ ಅದು ಉಬ್ಬು ಬಂದಿರುತ್ತೆ.
ನೋಡಿ, ನಾವು ರಾತ್ರಿ ಕಲಸಿಟ್ಟಾಗ ಅರ್ಧ ಇತ್ತು, ಇವಾಗ ಹುಳಿ ಬಂದು ಉಬ್ಬು ಬಂದು ಮುಕ್ಕಾಲು ಪಾತ್ರೆ ಆಗುವಷ್ಟು ಬಂದಿದೆ. ಒಂದು 5ರಿಂದ 6 ಜನರಿಗೆ ಮಾಡ್ತಾಯಿದ್ದೀವಿ. ಸೊ ಹಾಗಾಗಿ ಇಷ್ಟಿದೆ ಕ್ವಾಂಟಿಟಿ. ಸೊ ಈ ಕನ್ಸಿಸ್ಟೆನ್ಸಿಲಿ ನಾವು ಕಲಸಿ ಒಂದು 5 ನಿಮಿಷ ಬಿಡಬೇಕಿದೆ ಥರ. ಸೊ ಇವಾಗ ಇದೇ ಹಂತದಲ್ಲಿ ನಾವು ನೆಕ್ಸ್ಟು ಬೇಯಿಸ್ಕೊಳ್ಳೋಕ್ಕೆ ಕಡುಬನ್ನ ಬೇಯಿಸ್ಕೋಬೇಕಲ್ವಾ. ಸೊ ಅದಕ್ಕೆ ಕೂಡ ರೆಡಿ ಮಾಡಿಬಿಡೋಣ. ನೋಡಿ, ಈ ಕನ್ಸಿಸ್ಟೆನ್ಸಿ ಇರಬೇಕು. ಸೊ ಇವಾಗ ಕಡುಬನ್ನ ಈ ಥರ ಫಿಲ್ ಮಾಡಿಬಿಡೋಣ. ಸೊ ಈ ಥರ ಪಟ್ನ ಕಟ್ತೀವಲ್ಲ ಅದೇ ಶೈಲಿಲೇ ಕಟ್ಟಬೇಕು. ಇದೇ ಥರ ಇದನ್ನ ಉಲ್ಟಾ ಮಡಚಿ ಇಡಬೇಕು. ಸೀದಾ ಇಟ್ಟರೆ ಅದು ಕಳಿಸ್ಬಿಡುತ್ತೆ. ಸೊ ಉಲ್ಟಾ ಇಡಬೇಕು. ನೋಡಿ, ಈ ಥರ ನಾನು ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ಯಾವ ಥರ ಮಡಚಿಡಬೇಕು ಕಡುಬನ್ನ ಅಂಥೇಳಿ. ಈ ಥರ ಸಾಫ್ಟಾಗಿ ಸುಟ್ಕೊಳೋದ್ರಿಂದ ನೀಟಾಗಿ ನೀವು ಹೆಂಗೆ ಫೋಲ್ಡ್ ಮಾಡ್ತೀರೋ ಆ ಥರ ಫೋಲ್ಡ್ ಆಗುತ್ತೆ ಬಾಳೆ ಎಲೆ. ಸೊ ಹಾಗಾಗಿ ನಾವು ಬಾಳೆ ಎಲೆನ ಸುಟ್ಟಿ ಇಟ್ಕೊಳ್ಳೋದು. ನೋಡಿ, ಈ ಥರ ಇದೆಲ್ಲ ಸುಟ್ಟಾದ ನಂತರ ಒಂದು ಇಡ್ಲಿ ಪಾತ್ರೆಗೆ ನೀರಿಟ್ಟು ಅಡಿಗೆ ಅದ್ರ ಇಡ್ಲಿ ತಟ್ಟೆ ಇರುತ್ತಲ್ಲ ಅದ್ರ ತಟ್ಟೆ ಮೇಲೆ ಒಂದು ಬಾಳೆ ಎಲೆ ಇಟ್ಟು ಈ ಥರ ನಾವೆಲ್ಲ ಕಡುಬನ್ನ ಏನೇನು ರೆಡಿ ಮಾಡ್ಕೊಂಡಿದ್ವಲ್ಲ ಅದಷ್ಟು ಜೋಡಿಸ್ಕೋಬೇಕು. ನಿಧಾನಕ್ಕೆ ಒಂದೊಂದೇ ಜೋಡಿಸ್ಕೋಬೇಕು. ಸೊ ಈ ಥರ ಎಷ್ಟು ಕಡುಬು ಬೇಕೋ ಅಷ್ಟು ಜೋಡಿಸ್ಕೊಂಡ ನಂತರ ಒಂದು ಬಾಳೆ ಎಲೆನ ಹಾಕ್ಕೊಂಡು ಅದ್ರ ಮೇಲ್ಗಡೆ ಹಾಕ್ತಾಯಿದ್ದೀವಿ. ಸೊ ಬೆಂದಾಗ ಅದು ಫ್ಲೇವರ್ ಚೆನ್ನಾಗಿ ಬಿಡುತ್ತೆ ಅಂಥೇಳಿ ಬಾಳೆ ಎಲೆ ಇಟ್ಟು ಇವಾಗ ಮುಚ್ತಾ ಇದ್ದೀವಿ. 30 ಮಿನಿಟ್ಸು ಹೈ ಫ್ಲೇಮಲ್ಲಿ, ಒಂದು 10 ಮಿನಿಟ್ಸು ಲೋ ಫ್ಲೇಮಲ್ಲಿ ಬೇಯಿಸಿದ್ರೆ ರುಚಿಯಾದ ಕಡುಬು, ಬಾಳೆ ಎಲೆ ಕಡುಬು ರೆಡಿ ಆಗುತ್ತೆ. ಇದನ್ನ ನಾವು ಕಾಯಿ ಚಟ್ನಿ ಮತ್ತು ಖಾರದ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ವಿ. ತುಂಬಾ ಟೇಸ್ಟ್ ಸಕ್ಕತ್ತಾಗಿ ಬಂದಿತ್ತು. ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ರೆಸಿಪಿ ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಶೇರ್ ಮಾಡಿ. ಧನ್ಯವಾದಗಳು.